ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ವಿಷಯದಲ್ಲಿ ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳು ಶುಭ ಮತ್ತು ವಿಜಯದ ಫಲವನ್ನು ನೀಡುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ದಿನಾಂಕ 24/5/2026ರಿಂದ ದಿನಾಂಕ 30/5/2026 ಈ ದಿನಗಳಲ್ಲಿ ಬರುವಂತಹ ಒಂದು ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ, ದಿನನಿತ್ಯದ ಪ್ರಯತ್ನಗಳಿಗೆ ನಿಮಗೆ ಸುಲಭವಾಗುವಂತೆ ದಿನಾಂಕಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಅಧಿಕ ಮಾಸ ಆಗಿರೋದ್ರಿಂದ ಮುಖ್ಯವಾದಂತಹ ಶುಭ ಕಾರ್ಯಗಳಿಗೆ ಈ ದಿನಾಂಕಗಳನ್ನು ಬಳಸುವಂತಿಲ್ಲ. ಏಕೆಂದರೆ ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಾದಂತಹ ಉದ್ಯೋಗ, ಇನ್ನಿತರ ಯಾವುದೇ ಪ್ರಯತ್ನಗಳಿಗೆ, ನಿಮ್ಮ ಯಾವುದೇ ಒಂದು ತಯಾರಿಗೂ ಈ ದಿನಾಂಕಗಳನ್ನು ನೀವು ಬಳಕೆ ಮಾಡಬಹುದು. ನೆಮ್ಮದಿಯ ರಿಸಲ್ಟನ್ನು ಈ ದಿನಗಳು ನಿಮಗೆ ತಂದುಕೊಡುತ್ತೆ. ಮುಖ್ಯವಾಗಿ ನಿಮ್ಮ ಯಾವುದೇ ಒಂದು ಕಮ್ಯುನಿಕೇಷನ್ ಆಗ್ಬೋದು, ಅದು ಎಫೆಕ್ಟಿವ್ ಆಗಿರಬೇಕು, ಸಕ್ಸಸ್ಫುಲ್ ಕಮ್ಯುನಿಕೇಷನ್ ಆಗಬೇಕು, ಒಬ್ಬರನ್ನು ಮೀಟ್ ಮಾಡಬೇಕು, ಒಳ್ಳೆಯ ಭೇಟಿ ಆಗಿರಬೇಕು. ಉದ್ಯೋಗ ಪ್ರಯತ್ನದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಪಾಸಿಟಿವ್ ರಿಸಲ್ಟ್ ಬರಬೇಕು. ಬಂಡವಾಳವನ್ನು ಸ್ವಂತ ಉದ್ಯೋಗಸ್ಥರು ಹೂಡಿಕೆ ಮಾಡಬೇಕು. ಯಾವುದೇ ಕಾನೂನು ವಿಷಯಗಳಲ್ಲಿ ನೀವು ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಕುಟುಂಬದ ವಿಷಯಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದೀರಾ, ಭೂಮಿಯ ವಿಷಯದಲ್ಲಿ ಆಗ್ಬೋದು, ವಾಹನದ ವಿಷಯದಲ್ಲಿ ಯಾವುದೇ ವಿಷಯಗಳಲ್ಲಿ ಮುಂದುವರಿತಾ ಇದ್ದೀರಾ ಅಂದರೆ ಇಂಥ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಬಹುದು. ಆದರೆ ನೀವು ಶುಭ ಕಾರ್ಯಗಳನ್ನು ಮಾತ್ರ ಈ ದಿನಾಂಕಗಳಲ್ಲಿ, ಈ ಮಾಸದಲ್ಲಿ ಮಾಡಬಾರ್ದು. ಪ್ರಯಾಣವನ್ನು ಮಾಡುವುದಿದ್ದರೂ, ಜ್ಯೋತಿಷಿಗಳ ಬಳಿ ಹೋಗುವುದಿದ್ದರೂ, ಯಾವುದೇ ವಿಷಯವಿದ್ದರೂ ನಿಮಗೆ ಶುಭ ನೀಡುವಂತಹ ದಿನಾಂಕಗಳಲ್ಲಿ ನೀವು ಪ್ರಯತ್ನವನ್ನು ಮಾಡಿದರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಒಂದು ದಿನ ಯಾವ ಕೆಲಸ ಮಾಡಿದರೂ ಸಕ್ಸಸ್ಸೇ ಆಗೋದಿಲ್ಲ. ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಮುಂದುವರಿಯುವುದಿಲ್ಲ. ಇವತ್ತು ಆಗಬೇಕಾಗಿರೋ ಕೆಲಸ ನಾಳೆಯೂ ಆಗಬೇಕಾಗಿರೋ ಕೆಲಸ ಒಂದೇ ದಿನದಲ್ಲೇ ಮುಗಿಯುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಆ ದಿನ ನಿಮಗೆ ನೀಡಿದಂತಹ ನಕ್ಷತ್ರದ ಫಲ ಆಗಿರುತ್ತೆ. ನಿಮ್ಮ ಆತ್ಮವನ್ನು ನೀವು ಆತ್ಮಾರ್ಥವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿತ್ಯದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೇಕಾಗುತ್ತೆ. ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ವಿಶ್ವಶಕ್ತಿಗೆ ಸ್ಟ್ರಾಂಗ್ ಆಗಿರುವಂತಹ ಮೆಸೇಜನ್ನು ಕೊಡಬೇಕಾಗುತ್ತೆ. ಈ ವಾರದಲ್ಲಿ ಏನಾಗಬೇಕು, ಏನು ಅಚೀವ್ ಮಾಡಬೇಕು, ಏನು ಟಾರ್ಗೆಟ್ ಇದೆ ನಿಮ್ಮದು, ಏನು ಅಂದುಕೊಂಡಿದ್ದೀರಾ ಅದರಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಮನಸ್ಸಿನಲ್ಲಿಯೇ ಆ ವಿಷಯವನ್ನು ಮನನ ಮಾಡ್ತಾ ಇರಿ. ಅಂದರೆ ಅದನ್ನೇ ಮೆಲುಕು ಹಾಕ್ತಾ ಇರಿ. ಏನಾಗುತ್ತೆ, ನಿಮ್ಮ ಮನಸ್ಸಿನಿಂದ ಈ ವಿಶ್ವದ ಎನರ್ಜಿಗೆ ಸ್ಟ್ರಾಂಗ್ ಮೆಸೇಜ್ ಹೋದಾಗ ಅಲ್ಲಿಂದ ನಿಮಗೆ ಅದರ ಒಂದು ಪಾಸಿಟಿವ್ ರಿಸಲ್ಟ್ ನಿಮಗೆ ಬರಲಿಕ್ಕೆ ಆರಂಭ ಆಗುತ್ತೆ. ಪ್ರಕೃತಿಯೇ ನಿಮಗೆ ಯಾರಾದರೂ ಮೂಲಕ ಆಗ್ಬೋದು, ಮನುಷ್ಯರ ಮೂಲಕ ಆದರೂ ಆಗ್ಬೋದು, ಯಾವುದರೋ ಮೂಲಕ ನಿಮಗೆ ಸಕ್ಸಸ್ ಸಿಗುವಂತೆ ಮಾಡುತ್ತೆ. ನೋಡಿ, ಯಾರ ಅದೃಷ್ಟ ಯಾರ ಕೈಯಲ್ಲಿ ಇದೆ ಅದನ್ನು ಭಗವಂತರೇ ಆ ಕಾಲದಲ್ಲಿ ಅದು ನಡೆಯುವಂತೆ ಕಾಲವೇ ನಿರ್ಧರಿಸುತ್ತೆ. ಹಾಗಾಗಿ ನಿಮ್ಮ ಸಕ್ಸಸ್ಗಾಗಿ ಯಾವಾಗಲೂ ಅದನ್ನೇ ಮನನ ಮಾಡ್ತಾರಿ, ಅಂದರೆ ಮೆಲುಕು ಹಾಕ್ತಾರಿ. ಮತ್ತೆ ಮತ್ತೆ ಆ ಸ್ಟ್ರಾಂಗ್ ಮೆಸೇಜನ್ನು ನೀವು ವಿಶ್ವಶಕ್ತಿಗೆ ಕೊಡ್ತಾ ಇರಬೇಕಾಗುತ್ತೆ. ಈ ಪ್ರಯತ್ನದಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ತೀರಾ. ಈ ವಾರದಲ್ಲಿಯೂ ಯಾವುದೇ ಗ್ರಹಗಳು ರಾಶಿಯಿಂದ ಬದಲಾವಣೆ ಆಗಿಲ್ಲ. ವಾರದ ಕೊನೆಯಲ್ಲಿ ಬುಧ ಗ್ರಹ ಮಿಥುನ ರಾಶಿಯನ್ನು ಪ್ರವೇಶಿಸ್ತಾರೆ. ಇನ್ನು ಕಳೆದ ವಾರದಲ್ಲಿ ಗ್ರಹಗಳ ಸಂಚಾರ ಹೇಗಿತ್ತು ಅದೇ ರೀತಿಯಲ್ಲಿ ಗ್ರಹಗಳ ಸಂಚಾರವೂ ಇದೆ. ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಡಸಾತಿ ನಡೀತಾ ಇದ್ದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ನಿಮಗೆ ಎನರ್ಜಿಯೇ ನಿಮಗೆ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಇಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಯಾವಾಗಲೂ ಅದೇ ನಿಮ್ಮ ಒಂದು ಶಕ್ತಿಯೂ ಹೌದು ಮತ್ತು ಸಕ್ಸಸ್ ಕೂಡ ಆಗಿರುತ್ತೆ. ಯಾಕಂದರೆ ಮೇಷರಾಶಿಗೆ ರಾಶ್ಯಾಧಿಪತಿ ಕುಜಗ್ರಹ ರಾಶಿಯಲ್ಲಿ ಸಂಚರಿಸುವಾಗ ಬಹಳ ಧೈರ್ಯದಿಂದ ಕ್ವಿಕ್ಕಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿತೀರ. ಇನ್ನು ದ್ವಿತೀಯ ಸ್ಥಾನದಲ್ಲಿ
ಬುಧಗ್ರಹ ಮತ್ತು ಸೂರ್ಯಗ್ರಹ ಸಂಚಾರವು ಒಳ್ಳೆ ಫಲವನ್ನೇ ನೀಡುತ್ತೆ. ನೇರ ಮಾತಾಡುವಂಥದ್ದು, ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕಮ್ಯುನಿಕೇಷನ್ ಸಕ್ಸಸ್ಸನ್ನು ಮಾಡಿಕೊಳ್ಳುವುದಕ್ಕೂ ಈ ಗ್ರಹಗಳ ಪ್ರಭಾವ ಆಗಲಿದೆ. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ಈ ದಿನ ಅಂದರೆ ಇವತ್ತು ಭಾನುವಾರ ಒಳ್ಳೆ ಫಲಗಳನ್ನು ಈ ನಕ್ಷತ್ರ ತಂದು ಕೊಡುತ್ತೆ. 26ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ ಅಂದರೆ 29ನೇ ದಿನಾಂಕ ಬೆಳಿಗ್ಗೆವರೆಗೂ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. 30ನೇ ತಾರೀಕು ಮಧ್ಯಾಹ್ನದ ನಂತರ ಅಶ್ವಿನಿ ನಕ್ಷತ್ರದವರಿಗೆ ಒಳ್ಳೆ ಫಲ ದೊರೆಯುತ್ತೆ, ಅಂದರೆ ಶನಿವಾರ ಆಗಿರುತ್ತೆ. ಭರಣಿ ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ, 29ನೇ ದಿನಾಂಕ 10:30 ನಂತರದಲ್ಲಿ ಒಳ್ಳೆ ಫಲ ಆರಂಭ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. 30ನೇ ದಿನಾಂಕ ಮಧ್ಯಾಹ್ನದವರೆಗೂ ನಿಮಗೆ ಒಳ್ಳೆ ರಿಸಲ್ಟನ್ನು ಆ ನಕ್ಷತ್ರ ಕೊಡುತ್ತೆ. ಇನ್ನು ಕೃತಿಕಾ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆವರೆಗೂ ಇರುವಂತಹ ನಕ್ಷತ್ರ ಒಳ್ಳೆ ಫಲವನ್ನು ಕೊಡುತ್ತೆ. ಇನ್ನು 29ನೇ ದಿನಾಂಕ ಅಂದರೆ 28ರ ನೆಕ್ಸ್ಟ್ ಡೇನೆ ಅಂದರೆ 10:30ರವರೆಗೆ ಒಳ್ಳೆ ಫಲ ಸಿಗುತ್ತೆ. ನಂತರದಲ್ಲಿ 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಇನ್ನು ವೃಷಭ ರಾಶಿಯಲ್ಲಿ ಸೂರ್ಯಗ್ರಹ ಬುಧಗ್ರಹ ಸಂಚಾರ ಬುದ್ಧಿವಂತಿಕೆಯಿಂದ ನೀವು ಮುಂದುವರಿಯುವುದಕ್ಕೆ, ಕೆಲಸ ಕಾರ್ಯಗಳಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿಯುವುದಕ್ಕೆ ಈ ಗ್ರಹಗಳು ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟನ್ನು ನೀಡ್ತಾರೆ. ರಾಶ್ಯಾಧಿಪತಿ ಗುರುಗ್ರಹದೊಂದಿಗೆ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಧನಾಭಿವೃದ್ಧಿಯೂ ಆಗುತ್ತೆ. ಆದರೆ 12ನೇ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವು ಅಡೆತಡೆಗಳು, ವಿಪರೀತ ಖರ್ಚು ಇದ್ದರೂ ಇಲ್ಲಿ ಏನಾಗುತ್ತೆ, ಕುಜಗ್ರಹ 12ನೇ ಸ್ಥಾನದಲ್ಲಿ ಇದ್ದಾಗ ಅಡ್ಡಾದಿಡ್ಡಿ ಖರ್ಚು ಅಂತ ಹೇಳ್ತಾರೆ ನೋಡಿ, ಈ ರೀತಿ ಖರ್ಚನ್ನು ಮಾಡ್ತೀರಾ, ಯೋಚಿಸದೆ ಖರ್ಚು ಮಾಡ್ತೀರಾ. ಇನ್ನುಳಿದಂತೆ ನಿಮ್ಮ ರಾಶ್ಯಾಧಿಪತಿ ಮತ್ತು ರಾಶಿಯಲ್ಲಿ ಸಂಚರಿಸುವ ಗ್ರಹಗಳು ಒಳ್ಳೆ ಫಲವನ್ನೇ ನೀಡುತ್ತಾರೆ. ಇದನ್ನು ರಾಶಿ ಭವಿಷ್ಯ, ಈ ವಾರದಲ್ಲಿ ಭವಿಷ್ಯ ಅಂತ ನೀವು ಕನ್ಸಿಡರ್ ಮಾಡಬಾರ್ದು. ಸಕ್ಸಸ್ಗೆ ಇರುವಂತಹ ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೀನಿ. ಏಕೆಂದರೆ ವಾರದಲ್ಲಿ ಯಾವ ಗ್ರಹಗಳು ಬದಲಾವಣೆ ಆಗುವುದಿಲ್ಲ. ಈ ವಾರದ ಕೊನೆಯಲ್ಲಿ ನಿಮ್ಮ ರಾಶಿಯಿಂದ ಬುಧಗ್ರಹ ದ್ವಿತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ಅಲ್ಲಿ ಪ್ರವೇಶಿಸಿದರೂ ಬುಧಗ್ರಹ ಒಳ್ಳೆ ಫಲವನ್ನೇ ನಿಮಗೆ ನೀಡ್ತಾರೆ ಧನಾಭಿವೃದ್ಧಿ ವಿಷಯದಲ್ಲಿ. ಇನ್ನು ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರೋದ್ರಿಂದ 24ನೇ ದಿನಾಂಕ, 26ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯುತ್ತೆ. 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ 29ನೇ ದಿನಾಂಕದ ಬೆಳಿಗ್ಗೆ 10:30ರವರೆಗೆ ನಿಮಗೆ ಒಳ್ಳೆ ಫಲ ದೊರೆಯಲಿದೆ. 30ನೇ ದಿನಾಂಕ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ. ರೋಹಿಣಿ ನಕ್ಷತ್ರದವರಿಗೆ 24, 25ನೇ ದಿನಾಂಕ, 27ನೇ ದಿನಾಂಕ 8 ಗಂಟೆವರೆಗೂ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. 29ನೇ ದಿನಾಂಕ 10:30ಯಿಂದ ಅಂದರೆ ಶುಕ್ರವಾರ ಆಗಿರುತ್ತೆ, 10:30ಯಿಂದ ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 30ನೇ ತಾರೀಕು ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ರಿಸಲ್ಟ್ ನಿಮಗೆ ಆ ದಿನ ಇರುವ ನಕ್ಷತ್ರ ಫಲವನ್ನು ನೀಡುತ್ತೆ. ಮೃಗಶಿರ ನಕ್ಷತ್ರದವರಿಗೆ 25ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ, 29ನೇ ದಿನಾಂಕ ಬೆಳಿಗ್ಗೆ 10:30 ತನಕ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಬರುವ ನಕ್ಷತ್ರ ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಮಿಥುನ ರಾಶಿಯವರಿಗೆ ಮಿಥುನ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿದ್ದು ಒತ್ತಡಗಳು, ಅಧಿಕವಾದಂತಹ ಸ್ಟ್ರೆಸ್, ಅಡೆತಡೆಗಳು ಆಗ್ತಾ ಇದ್ದರೂ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶುಕ್ರಗ್ರಹ, ಗುರುಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾ ಇದ್ದಾರೆ. ಸ್ಟ್ರೆಸ್ ಇರುತ್ತೆ,
ಒತ್ತಡಗಳು ಇರುತ್ತೆ, ಆದರೆ ಕೆಲಸ ಕಾರ್ಯಗಳು ಆಗ್ತಾ ಇರುತ್ತೆ. ಈ ವಾರದ ಕೊನೆಯಲ್ಲಿ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶಿಸ್ತಾರೆ. ಬಹಳ ಒಳ್ಳೆ ಫಲ. ರಾಶ್ಯಾಧಿಪತಿ ರಾಶಿಗೆ ಪ್ರವೇಶ ಆದಾಗ ಬಹಳ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತೆ, ಶೀಘ್ರವಾಗಿ ಮಾಡುವಂತೆ, ಅನುಕೂಲಗಳು ಆಗುವಂತೆ ಫಲವನ್ನು ನೀಡ್ತಾರೆ. ಮಿಥುನ ರಾಶಿಯವರಿಗೆ ಒಳ್ಳೆಯ ಒಂದು ಆರಂಭವೂ ಆಗ್ತಾ ಇದೆ. ಇನ್ನು ಲಾಭ ಸ್ಥಾನದಲ್ಲಿ ಕುಜಗ್ರಹ ಒಳ್ಳೆ ಫಲವನ್ನು ನೀಡ್ತಾ ಇದ್ದಾರೆ. ಉದ್ಯೋಗದಲ್ಲಿ ಎಲ್ಲ ವಿಷಯದಲ್ಲಿಯೂ ಸರಿಯಾದಂತಹ ನಿರ್ಧಾರಗಳನ್ನು ಮಾಡ್ತೀರಾ. ಖರ್ಚು ಹೆಚ್ಚಿರುತ್ತೆ, ಅಧಿಕವಾದಂತಹ ಖರ್ಚು ಇರುತ್ತೆ. ಇನ್ನು ಯಾವ ನಕ್ಷತ್ರಗಳು ನಿಮಗೆ ಮಿಥುನ ರಾಶಿಯವರಿಗೆ ಯಾವ ದಿನಾಂಕಗಳು ಒಳ್ಳೆ ಫಲವನ್ನು ನೀಡುತ್ತೆ ಅಂದರೆ 25ನೇ ದಿನಾಂಕ ಮೃಗಶಿರ ನಕ್ಷತ್ರದವರಿಗೆ 25ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆಯ ನಂತರದಲ್ಲಿ ಬರುವಂತಹ ಕಾಲದಿಂದ 29ನೇ ದಿನಾಂಕ 10:30ರವರೆಗೆ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಇನ್ನು 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ. ಆರಿದ್ರ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 27ನೇ ದಿನಾಂಕ 8 ಗಂಟೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 29ನೇ ದಿನಾಂಕ ಬೆಳಿಗ್ಗೆ 10:30ರ ನಂತರದಲ್ಲಿ 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಇರುವ ನಕ್ಷತ್ರ ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ಪುನರ್ವಸು ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ, 28ನೇ ದಿನಾಂಕವು ಒಳ್ಳೆ ಫಲ ದೊರೆಯುತ್ತೆ. 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಇನ್ನು ಕಟಕ ರಾಶಿಯವರಿಗೆ ಕಟಕ ರಾಶಿಯಿಂದ 10ನೇ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ, ಲಾಭದಲ್ಲಿ ಸೂರ್ಯಗ್ರಹ, ಬುಧಗ್ರಹ ಸಂಚಾರ, ಈ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾ ಇದ್ದಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ, ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುವವರಿಗೂ ಹೆಚ್ಚು ಎಫರ್ಟ್ ಹಾಕುವಂತೆ, ಉದ್ಯೋಗಾಭಿವೃದ್ಧಿಯನ್ನು ಮಾಡಿಕೊಳ್ಳುವಂತೆ, ಸ್ಥಾನಮಾನ ಗೌರವಕ್ಕಾಗಿ ಪ್ರಯತ್ನ ಪಡುವಂತೆ ಈ ಗ್ರಹಗಳು ಒಳ್ಳೆ ಫಲವನ್ನೇ ನಿಮ್ಮ ಉದ್ಯೋಗಕ್ಕೆ ನೀಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳು ಆಗುತ್ತೆ, ಆದರೆ ಅಷ್ಟೇ ಖರ್ಚು ಇರಲಿದೆ. ಶುಭ ಗ್ರಹಗಳಾದಂತಹ ಶುಕ್ರ, ಗುರುಗ್ರಹಗಳು 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ವಿಪರೀತ ಖರ್ಚುಗಳಿರುತ್ತೆ. ಪ್ರಯಾಣಕ್ಕಾದರೂ ಆಗ್ಬೋದು, ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಬೋದು, ಯಾವ ವಿಷಯಗಳಿಗೆ ಆದರೂ ಆಗ್ಬೋದು, ಖರ್ಚು ಹೆಚ್ಚಿರುತ್ತೆ. ಕಟಕ ರಾಶಿಯವರು ನಿಮ್ಮ ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಪುನರ್ವಸು ನಕ್ಷತ್ರದವರು 25ನೇ ದಿನಾಂಕ, 27ನೇ ದಿನಾಂಕ, 28ನೇ ದಿನಾಂಕವು ನೀವು ಪ್ರಯತ್ನ ಪಡ್ಬೋದು. 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ನಿಮಗೆ ದೊರೆಯುತ್ತೆ. ಇನ್ನು ಪುಷ್ಯ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯುತ್ತೆ. 29ನೇ ದಿನಾಂಕವು ಒಳ್ಳೆ ಫಲ ದೊರೆಯುತ್ತೆ. 30ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆಶ್ಲೇಷ ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ, 29ನೇ ದಿನಾಂಕ 10:30ರ ನಂತರದಲ್ಲಿ 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಆ ಸಮಯದಲ್ಲಿ ಇರುವಂಥ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಆ ದಿನಗಳಲ್ಲಿ ನೀವು ಮುಂದುವರಿಸಬಹುದು. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಸೂರ್ಯಗ್ರಹ ದಶಮ ಸ್ಥಾನದಲ್ಲಿ ಸಂಚಾರ, ಬುಧಗ್ರಹದೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡ್ತೀರಾ, ಸಕ್ಸಸ್ಸನ್ನು ಪಡೆದುಕೊಳ್ಳುತ್ತೀರಾ. ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ನೋಡಿ. ಅಷ್ಟಮ ಶನಿಯ ಕಾಲದಲ್ಲಿಯೂ ಕುಜಗ್ರಹ, ಬುಧ ಮತ್ತು ಸೂರ್ಯಗ್ರಹಗಳು ನಿಮಗೆ ಶುಭ ಫಲವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಗುರುಗ್ರಹವು ಶುಭ ಫಲವನ್ನು ನೀಡ್ತಾ ಇದ್ದಾರೆ. ಶುಭ ಆ ಸ್ಥಾನಗಳಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳು ಆಗ್ತವೆ. ಬಹಳ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಕಾಲವು ಆಗಿರುತ್ತೆ. ಪ್ರಯತ್ನಗಳನ್ನು ಮಾಡ್ಬೋದು. ನಾನು ತಿಳಿಸುವಂತಹ ದಿನಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ ಬರೋದ್ರಿಂದ ಮಖ ನಕ್ಷತ್ರದವರು ಇವತ್ತು ಅಂದರೆ 24ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. 29ನೇ ದಿನಾಂಕ ಬೆಳಿಗ್ಗೆ 10:30ವರೆಗೂ ಒಳ್ಳೆ ಫಲ ದೊರೆಯುತ್ತೆ. 30ನೇ ದಿನಾಂಕ ಮಧ್ಯಾಹ್ನದ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಸುಲಭವಾಗಿ ಮಾಡಬಹುದು.
ಪುಬ್ಬ ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ, 29ನೇ ದಿನಾಂಕ 10:30 ನಂತರದಲ್ಲಿ ಬೆಳಿಗ್ಗೆ, 30ನೇ ದಿನಾಂಕ ಮಧ್ಯಾಹ್ನದವರೆಗೆ ಒಳ್ಳೆ ಫಲವನ್ನು ಆ ಕಾಲಾವಧಿ ನಿಮಗೆ ನೀಡುತ್ತೆ. ಅದರಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡ್ಬೋದು. ಉತ್ತರ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ ಮತ್ತು 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ, 29ನೇ ದಿನಾಂಕ 10:30 ಬೆಳಗ್ಗೆಯವರೆಗೂ ಒಳ್ಳೆ ಫಲ ದೊರೆಯಲಿದೆ. 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. ಅಂದರೆ ಆರಂಭ ಆಗುವ ನಕ್ಷತ್ರ 30ನೇ ದಿನಾಂಕ ಮಧ್ಯಾಹ್ನದವರೆಗೆ ಬೇರೆ ನಕ್ಷತ್ರ ಇರುತ್ತೆ. ಮಧ್ಯಾಹ್ನದ ಮೇಲೆ ಮತ್ತೊಂದು ನಕ್ಷತ್ರ ಆರಂಭ ಆಗುತ್ತೆ. ಮಧ್ಯಾಹ್ನದ ನಂತರ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ ಗ್ರಹ ನವಮ ಸ್ಥಾನ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ಆಗುತ್ತೆ. ಕಳೆದ ವಾರದ ದಿನಗಳಿಗೆ ಹೋಲಿಕೆ ಮಾಡಿದರೆ, ಕಳೆದ ಮಾಸ ಈ ದಿನಗಳಿಗೆಲ್ಲ ಹೋಲಿಕೆ ಮಾಡಿದರೆ ಈ ವಾರದಲ್ಲಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನೀವು ಪ್ರಯತ್ನವನ್ನು ಪಡಿ. ನಿಮ್ಮ ಕರ್ಮಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚಾರ ಆಗ್ತಾ ಇದ್ದಾರೆ. ಯೋಗಕಾರಕ ಗ್ರಹ ಗುರುಗ್ರಹ, ಈ ಶುಭ ಗ್ರಹಗಳು ದಶಮದಲ್ಲಿ ಸಂಚರಿಸುವಾಗ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಒಳ್ಳೆಯ ಹೆಸರು ಕೀರ್ತಿಯನ್ನು ಪಡೆದುಕೊಳ್ಳುವಂತಹ ಕಾಲವೂ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಒಳ್ಳೆ ನಿರ್ಧಾರಗಳನ್ನು ಮಾಡಿ. ಆದರೆ ಕುಟುಂಬ ಸ್ಥಾನವನ್ನು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದ ಆ ಮಾತಿನಲ್ಲಿ ಆಗ್ಬೋದು, ಕುಟುಂಬದ ವಿಷಯಗಳಲ್ಲಿ ಆಗಿರಬಹುದು. ಸಪ್ತಮದಲ್ಲಿ ಶನಿ ಸಂಚಾರ, ಸಂಬಂಧಗಳಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ. ಇನ್ನುಳಿದ ಯಾವುದೇ ಕೆಲಸ ಕಾರ್ಯಗಳಿಗೂ ನಾನು ತಿಳಿಸುವಂಥ ದಿನಾಂಕಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಸಕ್ಸಸ್ಸನ್ನು ನೀವು ಪಡೆದುಕೊಳ್ತೀರಾ. ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ ಬರೋದ್ರಿಂದ ಉತ್ತರ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆಯ ನಂತರದಲ್ಲಿ, 29ನೇ ದಿನಾಂಕ 10:30ರವರೆಗೆ ಒಳ್ಳೆ ಫಲಗಳು ದೊರೆಯುತ್ತೆ. 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಹಸ್ತ ನಕ್ಷತ್ರದವರಿಗೆ 24ನೇ ದಿನಾಂಕ, 25ನೇ ದಿನಾಂಕ, 27ನೇ ದಿನಾಂಕವೂ ಒಳ್ಳೆ ಫಲ ದೊರೆಯುತ್ತೆ. 28ನೇ ದಿನಾಂಕ 8 ಗಂಟೆಯವರೆಗೂ ಒಳ್ಳೆ ಫಲ ದೊರೆಯುತ್ತೆ, ಬೆಳಗ್ಗೆಯವರೆಗೂ. 29ನೇ ದಿನಾಂಕ 10:30 ನಂತರದಲ್ಲಿ ಬೆಳಗ್ಗೆ, 30ನೇ ದಿನಾಂಕ ಮಧ್ಯಾಹ್ನದವರೆಗೂ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಕಾಲ ಆಗಿರುತ್ತೆ. ಈ ಕಾಲದಲ್ಲಿ ಪ್ರಯತ್ನವನ್ನು ನೀವು ಮಾಡ್ಬೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಬರೋದ್ರಿಂದ 25ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ, 29ನೇ ದಿನಾಂಕ 10:30 ಬೆಳಿಗ್ಗೆವರೆಗೂ ಒಳ್ಳೆ ಕಾಲ ಇರುತ್ತೆ. ಮಧ್ಯಾಹ್ನದ ನಂತರ 30ನೇ ತಾರೀಕು ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ತುಲಾ ರಾಶಿಯವರಿಗೆ ಅಷ್ಟಮದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಅದೃಷ್ಟಕ್ಕಾಗಿ ಎಫರ್ಟ್ ಹಾಕ್ತಾ ಇರ್ತೀರ ಹೆಚ್ಚಾಗಿ. ಇಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸ್ವಲ್ಪ ಒತ್ತಡಗಳಿರುತ್ತೆ, ಸ್ಟ್ರೆಸ್ ಹೆಚ್ಚಿರುತ್ತೆ. ರಾಶ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಹೆಚ್ಚಿನ ಯಾವ ತೊಂದರೆಗಳು ಇಲ್ಲ, ಒಳ್ಳೆ ಫಲವನ್ನೇ ಪಡೆದುಕೊಳ್ತೀರಾ. ಗುರು ಶುಕ್ರ ಗ್ರಹಗಳು ಭಾಗ್ಯದಲ್ಲಿ ಸಂಚರಿಸುವಾಗ ನಿಮ್ಮ ಅದೃಷ್ಟಕ್ಕೆ ಶುಕ್ರ ಗ್ರಹ ಮತ್ತಷ್ಟು ಬೂಸ್ಟ್ ಮಾಡುವಂತೆ, ಇಲ್ಲಿ ಹೆಚ್ಚಳ ಮಾಡುವಂತೆ ಇಲ್ಲಿ ಫಲಗಳು ವರ್ಕ್ ಆಗುತ್ತೆ. ತುಲಾರಾಶಿಯವರು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಪಡಿ. ಸಂಬಂಧಗಳಲ್ಲಿ ಯಾವುದೇ ಬಿಸ್ನೆಸ್ ಡೀಲಲ್ಲಿ ಆಗ್ಬೋದು, ತಾಳ್ಮೆಯನ್ನು ನೀವು ತಂದುಕೊಡ್ಬೇಕಾಗುತ್ತೆ. ಸಪ್ತಮದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ. ತುಲಾರಾಶಿಯಲ್ಲಿ ಮೃಗಶಿರ ನಕ್ಷತ್ರ ಬರೋದ್ರಿಂದ 25ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ, 29ನೇ ದಿನಾಂಕ 10:30 ಬೆಳಗ್ಗೆಯವರೆಗೂ ಒಳ್ಳೆ ಕಾಲ ಇರುತ್ತೆ. 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಸ್ವಾತಿ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 27ನೇ ದಿನಾಂಕ, 28ನೇ ದಿನಾಂಕದ 8 ಗಂಟೆ ಬೆಳಿಗ್ಗೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 29ನೇ ದಿನಾಂಕ
10:30 ನಂತರದಲ್ಲಿ 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಸ್ವಾತಿ ನಕ್ಷತ್ರದವರಿಗೆ ಒಳ್ಳೆ ಕಾಲ ಇರುತ್ತೆ. ವಿಶಾಖ ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ, 28ನೇ ದಿನಾಂಕ, 30ನೇ ದಿನಾಂಕ ಮಧ್ಯಾಹ್ನದ ನಂತರ ಒಳ್ಳೆಯ ಕಾಲ ಆಗಿರುತ್ತೆ. ಆ ನಕ್ಷತ್ರಗಳು ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟನ್ನು ನೀಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಆಗ ಮಾಡೋದ್ರಿಂದ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಕಾಲ ಆಗಿರುತ್ತೆ. ಷಷ್ಠ ಸೇವಾ ಸ್ಥಾನ ವೃತ್ತಿ ಸ್ಥಾನದಲ್ಲಿ ರಾಶ್ಯಾಧಿಪತಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಎಫರ್ಟ್ ಎಲ್ಲವೂ ಉದ್ಯೋಗದ ಕಡೆಯೇ ಇರಲಿದೆ. ಹೆಚ್ಚು ಕೆಲಸ ಮಾಡುವುದರ ಬಗ್ಗೆಯೇ ನಿಮ್ಮ ತಯಾರಿ ಆಗ್ಬೋದು. ಮುಂದಿನ ನಿಮ್ಮ ಕೆಲಸ ಕಾರ್ಯಗಳ ಯೋಜನೆ ಆಗ್ಬೋದು. ಇದೆಲ್ಲವೂ ನಿಮ್ಮ ವೃತ್ತಿ ಬಗ್ಗೆಯೇ ಇರಲಿದೆ. ಸಪ್ತಮದಲ್ಲಿ ಸೂರ್ಯ ಬುಧ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಜಾಗೃತಿ ಇರಬೇಕಾಗುತ್ತೆ. ಇನ್ನು ಶುಭ ಗ್ರಹಗಳು ಅಷ್ಟಮದಲ್ಲಿ ಇರೋದ್ರಿಂದ ಯಶಸ್ಸಿಗಾಗಿ ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ. ಒಂದು ವಾರದ ನಂತರದಲ್ಲಿ ಬದಲಾವಣೆ ಆಗುತ್ತೆ. ಆದರೂ ಮಾಡಲೇಬೇಕು ಅನ್ನುವಂತಹ ಕೆಲಸ ಕಾರ್ಯಗಳು ಇದ್ದರೆ ವೃಶ್ಚಿಕ ರಾಶಿಯವರು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನ ಪಡಿ. ವಿಶಾಖ ನಕ್ಷತ್ರದವರು 25ನೇ ದಿನಾಂಕ, 27ನೇ ದಿನಾಂಕ, 28ನೇ ದಿನಾಂಕ, 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ನಿಮಗೆ ದೊರೆಯುತ್ತೆ. ಅನುರಾಧ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ, 29ನೇ ದಿನಾಂಕ ಮತ್ತು 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಜ್ಯೇಷ್ಠ ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ, 29ನೇ ದಿನಾಂಕ 10:30 ನಂತರದಲ್ಲಿ ನಿಮಗೆ ನಕ್ಷತ್ರ ಒಳ್ಳೆ ಫಲ ನೀಡುತ್ತೆ. 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಇರುತ್ತೆ. ಅಂದರೆ ಶುಕ್ರವಾರ 10:30 ನಂತರದಲ್ಲಿ ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯುತ್ತೆ. ಜ್ಯೇಷ್ಠ ನಕ್ಷತ್ರದವರಿಗೆ ಮಾಡಲೇಬೇಕು ಅನ್ನೋ ಕೆಲಸಗಳಿದ್ದರೆ ವೃಶ್ಚಿಕ ರಾಶಿಯವರು ಮಾಡಿ. ಯಾಕಂದರೆ ಒಂದು ವಾರದ ನಂತರದಲ್ಲಿ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಗುರುಬಲ ಆರಂಭ ಆಗ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಿಗೆ ಗುರು ಮತ್ತು ಶುಕ್ರ ಗ್ರಹಗಳು ಬದಲಾವಣೆ ಆಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಒಳ್ಳೆ ಫಲಗಳು ನಿಮಗೆ ಒಂದು ವಾರದ ನಂತರದಲ್ಲಿ ಆರಂಭ ಆಗುತ್ತೆ. ಧನಸ್ಸು ರಾಶ್ಯಾಧಿಪತಿ ಗುರುಗ್ರಹ, ಶುಕ್ರಗ್ರಹಗಳು ಸಪ್ತಮದಲ್ಲಿ ಸಂಚಾರ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇರ್ತೀರಾ. ನಿಮ್ಮ ಆಲೋಚನೆಗಳಾಗ್ಬೋದು, ವ್ಯಾಪಾರ ವ್ಯವಹಾರ, ಸ್ವಂತ ನಿಮ್ಮ ಬಿಸ್ನೆಸ್ಸಲ್ಲೇ ಆಗ್ಬೋದು, ಎಲ್ಲದರಲ್ಲೂ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಈ ಗ್ರಹಗಳು ಕೊಡ್ತಾ ಇರ್ತಾರೆ. ಆದರೆ ಇರುತ್ತೆ. ಯಾಕಂದರೆ ಸಪ್ತಮಾಧಿಪತಿ 6ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ. ಪಂಚಮದಲ್ಲಿ ಕುಜಗ್ರಹ ಸಂಚಾರ, ವಿದ್ಯಾರ್ಥಿಗಳಿಗೂ ಕುಜಗ್ರಹ ಒಳ್ಳೆ ಫಲವನ್ನು ನೀಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ನೆಮ್ಮದಿ ಇರೋದಿಲ್ಲ ಧನಸ್ಸು ರಾಶಿಯವರಿಗೆ. ನಾನು ಹೇಳುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿ ಪಾಸಿಟಿವ್ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಮೂಲ ನಕ್ಷತ್ರದವರು ಇವತ್ತು 24ನೇ ದಿನಾಂಕ ಭಾನುವಾರ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ. 26 ಮಂಗಳವಾರ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ. ಮತ್ತು 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ ಬರುವ ನಕ್ಷತ್ರ ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. 29ನೇ ದಿನಾಂಕ 10:30 ಒಳ್ಳೆ ಫಲವನ್ನು ನೀಡುತ್ತೆ. ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ಅಂದರೆ 30ನೇ ದಿನಾಂಕ ಮಧ್ಯಾಹ್ನದ ನಂತರ ಒಳ್ಳೆ ಫಲಗಳು ದೊರೆಯುತ್ತೆ. ಪೂರ್ವಾಷಾಢ ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯಲಿದೆ. 29ನೇ ದಿನಾಂಕ 10:30 ನಂತರದಲ್ಲಿ ಬೆಳಗ್ಗೆ ಆರಂಭ ಆಗಿ 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ರಿಸಲ್ಟ್ ದೊರೆಯುತ್ತೆ ನಿಮಗೆ. ಉತ್ತರಾಷಾಢ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ ಆರಂಭ ಆಗಿ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. 29ನೇ ದಿನಾಂಕ 10:30 ಒಳ್ಳೆ ಫಲ ದೊರೆಯಲಿದೆ. 30ನೇ ದಿನಾಂಕ ಶನಿವಾರ ಆಫ್ಟರ್ನೂನ್ ಮಧ್ಯಾಹ್ನದ ನಂತರ ಆರಂಭ ಆಗುವ ನಕ್ಷತ್ರ ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ಈ ಕಾಲಾವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಮಕರ ರಾಶಿಯವರಿಗೆ
ಶುಭ ಗ್ರಹಗಳು ಅಶುಭ ಅಂದರೆ ಷಷ್ಠ ಸೇವಾ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಸೇವೆಯಿಂದಲೇ, ನಿಮ್ಮ ವೃತ್ತಿಯಿಂದಲೇ ಗೌರವವನ್ನು ಪಡೆದುಕೊಳ್ಳುವಂತಹ ಸ್ಥಾನದಲ್ಲಿ ಆ ಗ್ರಹಗಳ ಸಂಚಾರ ಆಗ್ತಾ ಇದೆ. ನಿಮಗೆ ಇಲ್ಲಿ ಅಂದರೆ ಶುಭವನ್ನು ನೀಡುವ ಗ್ರಹ ಈಗ ಸಂಚಾರದಲ್ಲಿ ಕುಜಗ್ರಹ. ಮನೆ, ಆಸ್ತಿ ಈ ಎಲ್ಲ ವಿಷಯಗಳಿಗೆ ಕುಜಗ್ರಹ, ವಾಹನ ಸಂಬಂಧಪಟ್ಟಂತೆಯೂ ಕುಜಗ್ರಹ ಸಂಚಾರ ಶುಭ ಫಲವನ್ನು ನೀಡ್ತಾ ಇದೆ. ಇನ್ನು ಪಂಚಮದಲ್ಲಿ ವಿದ್ಯಾರ್ಥಿಗಳಿಗೆ ಬುಧಗ್ರಹ ಮತ್ತು ಸೂರ್ಯಗ್ರಹಗಳ ಸಂಚಾರವು ಒಳ್ಳೆ ಫಲವನ್ನು ನೀಡುತ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಿಗೆ ಹೆಚ್ಚಾಗಿ ಈ ವಾರಕ್ಕಿಂತ ಮುಂದಿನ ದಿನಗಳಲ್ಲಿ, ಮುಂದಿನ ವಾರದಿಂದ ಒಳ್ಳೆ ಫಲಗಳು ದೊರೆಯಲಿದೆ. ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳು ಇದ್ದರೆ ನೀವು ಖಂಡಿತವಾಗಿಯೂ ಈ ದಿನಾಂಕಗಳಲ್ಲಿ ಮಾಡೋದ್ರಿಂದ ಪಾಸಿಟಿವ್ ರಿಸಲ್ಟ್ ಪಡೆದುಕೊಳ್ತೀರಾ, ಒಳ್ಳೆಯ ನಿರ್ಧಾರಗಳನ್ನೇ ಮಾಡ್ತೀರಾ. ಯಾಕಂದರೆ ಪಂಚಮದಲ್ಲಿ ಸೂರ್ಯ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಹೆಚ್ಚು ಎಫರ್ಟ್ ಹಾಕ್ತೀರಾ, ನಿಮ್ಮ ರಾಶ್ಯಾಧಿಪತಿ ಪ್ರಯತ್ನ ಸ್ಥಾನದಲ್ಲಿ ಇರೋದ್ರಿಂದ. ಮಕರ ರಾಶಿಯವರಿಗೆ ಉತ್ತರ ಆಷಾಢ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ, 29ನೇ ದಿನಾಂಕ 10:30 ಬೆಳಿಗ್ಗೆಯವರೆಗೂ ಒಳ್ಳೆ ಫಲ ದೊರೆಯುತ್ತೆ. 30ನೇ ದಿನಾಂಕ ಮಧ್ಯಾಹ್ನದ ನಂತರ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಶ್ರವಣ ನಕ್ಷತ್ರದವರಿಗೆ 24ನೇ ದಿನಾಂಕ, 25ನೇ ದಿನಾಂಕ, 27ನೇ ದಿನಾಂಕ ಮತ್ತು 28ನೇ ದಿನಾಂಕ ಬೆಳಗಿನವರೆಗೂ ಒಳ್ಳೆ ಕಾಲ ಇರುತ್ತೆ. 29ನೇ ದಿನಾಂಕ 10:30 ನಂತರದಲ್ಲಿ, 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಕಾಲ ಇರುತ್ತೆ. ಆ ದಿನಾಂಕಗಳಲ್ಲಿ ಬರುವ ನಕ್ಷತ್ರಗಳು ನಿಮಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಧನಿಷ್ಠ ನಕ್ಷತ್ರದವರಿಗೆ 25ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ, 29ನೇ ದಿನಾಂಕ 10:30 ಒಳ್ಳೆ ಫಲ ದೊರೆಯಲಿದೆ. 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ. ಅಂದರೆ ಸುಲಭವಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಈ ದಿನಗಳಲ್ಲಿ, ಕಾಲಗಳಲ್ಲಿ ಪ್ರಯತ್ನವನ್ನು ಪಡಿ, ಒಳ್ಳೆಯದೇ ಆಗುತ್ತೆ. ಕುಂಭರಾಶಿಯವರಿಗೆ ಒಳ್ಳೆ ಪ್ರಯತ್ನವನ್ನು ಪಡ್ತೀರಾ, ಎಫರ್ಟ್ ಹಾಕ್ತೀರಾ, ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಪಂಚಮದಲ್ಲಿ ಶುಕ್ರ ಗುರುಗ್ರಹಗಳ ಸಂಚಾರ ಮಕ್ಕಳ ವಿಷಯದಲ್ಲಿ ಮತ್ತು ಮನೆಯ ವಿಷಯದಲ್ಲಿ, ಚತುರ್ಥ ಸ್ಥಾನದಲ್ಲಿ ಸೂರ್ಯ ಬುಧಗ್ರಹಗಳ ಸಂಚಾರ, ತೃತೀಯ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ನಿರ್ಧಾರಗಳನ್ನು ಮಾಡುವಂತೆ ಈ ಗ್ರಹಗಳ ಸಂಚಾರ ಇದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಯಾಕಂದರೆ ಮುಂದಿನ ವಾರದಲ್ಲಿ ಗುರುಬಲವನ್ನು ಕಳೆದುಕೊಳ್ತೀರಾ. ಕುಂಭರಾಶಿಯ ಧನಿಷ್ಠ ನಕ್ಷತ್ರದವರಿಗೆ 25ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ 8 ಗಂಟೆ ನಂತರದಲ್ಲಿ, 29ನೇ ದಿನಾಂಕ ಬೆಳಿಗ್ಗೆಯವರೆಗೂ ಒಳ್ಳೆ ಕಾಲ ಇರುತ್ತೆ. 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ರಿಸಲ್ಟ್ ದೊರೆಯುತ್ತೆ. ಶತಾಭಿಷ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ ಅಂದರೆ ಇವತ್ತು ಮತ್ತು ಮಂಗಳವಾರ, 27ನೇ ದಿನಾಂಕ 8 ಗಂಟೆವರೆಗೂ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. 26 ಮತ್ತು 27ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 29ನೇ ದಿನಾಂಕ 10:30 ನಂತರದಲ್ಲಿ, 30ನೇ ದಿನಾಂಕ ಮಧ್ಯಾಹ್ನದವರೆಗೂ ನಿಮಗೆ ಒಳ್ಳೆ ಫಲ ದೊರೆಯಲಿದೆ. ಪೂರ್ವಭಾದ್ರ ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ, 28ನೇ ದಿನಾಂಕ, 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. ಇನ್ನು ಮೀನರಾಶಿಯವರಿಗೆ ರಾಶಿಯಲ್ಲಿ ಶನಿ ಸಂಚಾರ, ಶನಿಗ್ರಹದ ಅಶುಭ ಫಲಗಳು ನಿಮಗೆ ದೊರೀತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವುದು, ನೆಮ್ಮದಿ ಇಲ್ಲದೆ ಇರುವುದು, ಆರೋಗ್ಯ ಕೆಡುವುದು, ಇದೆಲ್ಲದಕ್ಕೂ ಸಾಡೆಸಾತಿಯ ಒಂದು ಕಾಲ ಆಗಿರೋದ್ರಿಂದ, ಶನಿ ರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇರೋದ್ರಿಂದ ನೆಮ್ಮದಿ ಇರೋದಿಲ್ಲ, ಭವಿಷ್ಯದ ಚಿಂತೆ ಹೆಚ್ಚಿರುತ್ತೆ ನಿಮಗೆ. ಆದರೂ ರಾಶ್ಯಾಧಿಪತಿ ಚತುರ್ಥ ಸ್ಥಾನದಲ್ಲಿ ಶುಕ್ರ ಗುರುಗ್ರಹಗಳ ಸಂಚಾರ ಚತುರ್ಥ ಸ್ಥಾನದಲ್ಲಿ ಆಗುವಾಗ ವಿಪರೀತವಾದಂತಹ ಸುಖದ ಬಯಕೆ, ಇಲ್ಲಿ ಈ ರೀತಿ ಮನೆಯ ವಾತಾವರಣದಲ್ಲಿ ಇದನ್ನು ಬಯಸುವಂತೆ ಗ್ರಹಗಳು ಪ್ರಭಾವವನ್ನು ಮಾಡ್ತವೆ. ಕೆಲವರಿಗೆ ದಶಾಭುಕ್ತಿ ಶುಭವಾಗಿದ್ದರೆ ಮನೆಯ ವಾತಾವರಣದಲ್ಲಿ
ಮನೆಯ ವಿಷಯಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೋದು, ಬದಲಾವಣೆಗಳನ್ನು ಮಾಡಿಕೊಳ್ಬಹುದು. ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇದೆ. ಕುಜ ಸ್ವಂತ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆ ಫಲವನ್ನೇ ನೀಡ್ತಾರೆ. ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಲ್ಲಿ ನಾನು ತಿಳಿಸುವಂಥ ದಿನಾಂಕಗಳಲ್ಲಿ ಪ್ರಯತ್ನ ಪಡಿ. ಮುಂದಿನ ವಾರದಿಂದ ಗುರುಬಲ ಆರಂಭ ಆಗುತ್ತೆ. ಆದರೂ ವಾರದಲ್ಲಿ ಮಾಡಬೇಕಾದಂಥ ನಿಮ್ಮ ಟಾರ್ಗೆಟ್ ಅಚೀವ್ಮೆಂಟ್ ಏನಿರುತ್ತೆ ಆ ಕೆಲಸ ಕಾರ್ಯಗಳನ್ನು ನೀವು ಮಾಡಬಹುದು. ಮೀನ ರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರ ಬರೋದರಿಂದ ಪೂರ್ವಭಾದ್ರ ನಕ್ಷತ್ರದವರು 25ನೇ ದಿನಾಂಕ, 27ನೇ ದಿನಾಂಕ, 28ನೇ ದಿನಾಂಕ ಪ್ರಯತ್ನವನ್ನು ಮಾಡಿ 30ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆ ಫಲ ದೊರೆಯುತ್ತೆ. ಉತ್ತರ ಭಾದ್ರ ನಕ್ಷತ್ರದವರಿಗೆ 24ನೇ ದಿನಾಂಕ, 26ನೇ ದಿನಾಂಕ, 28ನೇ ದಿನಾಂಕ, 29ನೇ ದಿನಾಂಕ, 30ನೇ ದಿನಾಂಕ ಮಧ್ಯಾಹ್ನದವರೆಗೂ ಕಾಲ ನಿಮಗೆ ಶುಭವಾಗಿರುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗ್ತವೆ. ರೇವತಿ ನಕ್ಷತ್ರದವರಿಗೆ 25ನೇ ದಿನಾಂಕ, 27ನೇ ದಿನಾಂಕ, 29ನೇ ದಿನಾಂಕ, 29ನೇ ದಿನಾಂಕ 10:30ರ ನಂತರದಲ್ಲಿ 30ನೇ ದಿನಾಂಕ ಮಧ್ಯಾಹ್ನದವರೆಗೂ, ಅಂದರೆ ಶನಿವಾರ ಮಧ್ಯಾಹ್ನದವರೆಗೂ ನಿಮಗೆ ಆ ನಕ್ಷತ್ರ ಪಾಸಿಟಿವ್ ರಿಸಲ್ಟನ್ನು ರೇವತಿ ನಕ್ಷತ್ರದವರಿಗೆ ನೀಡುತ್ತೆ. ಆಗ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಪ್ರಯತ್ನ ಪಡೋದ್ರಿಂದ ಒಳ್ಳೆ ಫಲ ದೊರೆಯುತ್ತೆ. ನೋಡಿ, ಕೆಲಸ ಕಾರ್ಯಗಳೆಂದರೆ ಯಾರಿಗೊಬ್ಬರು ಫೋನ್ ಮಾಡಬೇಕು ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು, ಯಾವುದೇ ಇರಲಿ, ನಿಮಗೆ ಬಲವನ್ನು ಈ ನಕ್ಷತ್ರಗಳು ಈ ಕಾಲಾವಧಿಯಲ್ಲಿ ನೀಡ್ತವೆ. ಅದಕ್ಕೆ ಪ್ರಯತ್ನವನ್ನು ಪಡ್ಬೋದು. ನಿತ್ಯ ಕೆಲಸ ಕಾರ್ಯಗಳಿಗೆ ನೆಮ್ಮದಿಯಾಗಿರಬೇಕಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗಬೇಕು. ಹಾಗಾಗಿ ಈ ದಿನ ಮತ್ತು ಕಾಲಗಳನ್ನು ಗುರುತಿಸಿ ನಾನು ತಿಳಿಸ್ತಾ ಇರುವಂಥದ್ದು. ನಿಮಗೆ ಯಾವುದೇ ಭುಕ್ತಿ ನಡೀಲಿ, ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ, ನಿಮ್ಮ ಇಚ್ಛೆ ಏನೇ ಆಗಿರಲಿ, ಈ ನಕ್ಷತ್ರಗಳು ಈ ದಿನಗಳಲ್ಲಿ ನೀವು ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ. ನಿಮ್ಮ ಆತ್ಮವನ್ನು ನಿತ್ಯ ಪ್ರಾರ್ಥನೆ ಮಾಡುತ್ತಾ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯೋಜನೆಯನ್ನು ಮಾಡುತ್ತಾ, ಪ್ರಕೃತಿ ವಿಶ್ವಶಕ್ತಿಗೆ ಸ್ಟ್ರಾಂಗ್ ಆಗಿರುವ ಒಳ್ಳೆ ಮೆಸೇಜನ್ನು ಕೊಡುತ್ತಾ, ಒಳ್ಳೆ ಆಲೋಚನೆಗಳಿರಬೇಕು. ಈ ದಿನ ಕಾಲಾವಧಿಗಳನ್ನು ಕೆಟ್ಟದ್ದಕ್ಕೆ ಬಳಕೆ ಮಾಡಬಾರ್ದು. ಏಕೆಂದರೆ ಕೆಟ್ಟದ್ದಕ್ಕೆ ಉಪಯೋಗ ಮಾಡ್ತಾ ಇದ್ದರೆ ನಿಮಗೆ ಕೆಟ್ಟದ್ದನ್ನು ದೇವತಾಶಕ್ತಿ ಗೆಲ್ಲಿಸುವುದಿಲ್ಲ. ದೇವತಾಶಕ್ತಿಯನ್ನು ಆತ್ಮಾರ್ಥವಾಗಿ ಒಳ್ಳೆ ಆಲೋಚನೆಗಳಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಆಗ ನಿಮಗೆ ನೆಮ್ಮದಿಯ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ವಿಶ್ವಶಕ್ತಿಯ ಅನುಗ್ರಹ ಆಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.